ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ರಾಣಿ ಲಾಗ್ಸ್. ನಾಳೆ ನವರಾತ್ರಿಯ 6ನೇ ದಿನ ದುರ್ಗಾ ಮಾತೆಯನ್ನು ಯಾವ ಅವತಾರದಲ್ಲಿ ಪೂಜಿಸಬೇಕು, ಈ ದಿನ ದೇವಿಗೆ ಯಾವ ಬಣ್ಣದ ಸೀರೆ, ನೈವೇದ್ಯ, ಪುಷ್ಪಗಳನ್ನು ಅರ್ಪಿಸಿ ಯಾವ ಮಂತ್ರ ಹೇಳಿದರೆ ಗುರುಬಲ ಪ್ರಾಪ್ತಿಯಾಗುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನವರಾತ್ರಿ 6ನೇ ದಿನ ದುರ್ಗಾ ಮಾತೆಯನ್ನು ಕಾತ್ಯಾಯಿನಿ ದೇವಿ ರೂಪದಲ್ಲಿ ಪೂಜಿಸಬೇಕು. ತ್ರಿಮೂರ್ತಿಗಳ ಅಂಶವೇ ಈ ದೇವಿ. ಈಕೆಯನ್ನು ಮೊದಲು ಕಾತ್ಯಾಯನ ಋಷಿ ಪೂಜಿಸುತ್ತಿದ್ದರಿಂದ ಇವಳಿಗೆ ಕಾತ್ಯಾಯಿನಿ ಎಂಬ ಹೆಸರು ಬಂದಿತು. ಕಾತ್ಯಾಯಿನಿ ಎಂದರೆ ಪರೋಪಕಾರದ ಪ್ರತಿರೂಪ. ಈ ದೇವಿಯದ್ದು ಅತ್ಯಂತ ಭವ್ಯ ಸ್ವರೂಪ. ಈಕೆಯನ್ನು ಪೂಜಿಸಿದರೆ ಶತ್ರುಗಳಿಂದ ಮತ್ತು ತೊಂದರೆಗಳಿಂದ ಮುಕ್ತಿ ಸಿಗುತ್ತದೆ. ದೇವತೆಗಳನ್ನು ರಾಕ್ಷಸರಿಂದ ರಕ್ಷಿಸಿದ ದೇವತೆ ಎಂದು ಕಾತ್ಯಾಯಿನಿ ದೇವಿಯನ್ನು ಹೇಳಲಾಗುತ್ತದೆ. ದೇವಿಯು ಸದಾ ಬಂಗಾರದಂತೆ ಹೊಳೆಯುತ್ತಾಳೆ. ಈ ದೇವಿಗೆ 4 ಭುಜಗಳಿವೆ. ಬಲಗಡೆಯ ಮೇಲಿನ ಕೈ ಅಭಯ ಮುದ್ರೆಯಲ್ಲಿದ್ದರೆ ಬಲಗಡೆಯ ಕೆಳಗಿನ ಕೈ ವರಮುದ್ರೆಯಲ್ಲಿದೆ. ಎಡಗೈಯಿನ ಮೇಲಿನ ಕೈಯಲ್ಲಿ ಖಡ್ಗವಿದೆ. ಎಡಗೈ ಕೆಳಗಿನ ಕೈಯಲ್ಲಿ ಕಮಲವಿದೆ. ಕಾತ್ಯಾಯಿನಿ ದುಷ್ಟರನ್ನು ಸಂಹರಿಸುವ, ಶಿಷ್ಟರ ಉದ್ಧಾರ ಮಾಡುವ ಶಕ್ತಿ ದೇವತೆ. ಈಕೆಯನ್ನು ಮಂತ್ರಸಹಿತವಾಗಿ ಆರಾಧಿಸಿದರೆ ದುಷ್ಟಶಕ್ತಿಗಳು ನಾಶವಾಗುತ್ತವೆ ಎಂಬ ನಂಬಿಕೆ ಇದೆ. ಮಾತಾ ಕಾತ್ಯಾಯಿನಿ ಬ್ರಹ್ಮಾಂಡದಲ್ಲಿ ಪ್ರಧಾನ ದೇವತೆಯಾಗಿ ಪರಿಗಣಿಸಲಾಗಿದೆ. ಯುಗಯುಗಗಳಿಂದಲೂ ಈಕೆಯನ್ನು ಪೂಜಿಸಲಾಗುತ್ತಾ ಬರುತ್ತಿದೆ. ಕೃಷ್ಣನನ್ನು ಭೂಮಿಗೆ ಕರೆತರಲು ಗೋಪಿಕೆಯರು ಕಾತ್ಯಾಯಿನಿಯನ್ನು ಭಕ್ತಿಯಿಂದ ಪೂಜಿಸರೆಂಬ ನಂಬಿಕೆ ಇದೆ. ಅಷ್ಟು ಮಾತ್ರವಲ್ಲದೆ ಉತ್ತಮ ವರನನ್ನು ಪಡೆಯುವುದಕ್ಕೆ ಕೂಡ ಹುಡುಗಿಯರು ತಾಯಿ ಕಾತ್ಯಾಯಿನಿಯನ್ನು ಪೂಜಿಸುತ್ತಾರೆ. ಕಾತ್ಯಾಯಿನಿ ದೇವಿಯ ಆರಾಧನೆ ಮಾಡುವುದರಿಂದ ಧರ್ಮ, ಅರ್ಥ, ಕಾಮ್ಯ, ಮೋಕ್ಷ ಹೀಗೆ ಚತುರ್ವಿಧ ಪುರುಷಾರ್ಥಗಳು ಸಹ ದೊರೆಯುತ್ತವೆ. ರೋಗ, ಶೋಕ, ದುಃಖ, ದಾರಿದ್ರ್ಯಗಳು ದೂರವಾಗುತ್ತವೆ. ಈ ದಿನ ದುರ್ಗಾ ಮಾತೆಯನ್ನು ಬ್ರಾಹ್ಮಿ ಮುಹೂರ್ತ ಅಂದರೆ 4:33 ನಿಮಿಷದಿಂದ 5:20 ನಿಮಿಷದ ಒಳಗೆ ಪೂಜಿಸಬಹುದು. ಅಭಿಜಿತ್ ಮುಹೂರ್ತದಲ್ಲಿ ಅಂದರೆ 11:45ರಿಂದ 12:35 ಒಳಗೆ ಪೂಜಿಸಬಹುದು. ಸಂಜೆ ಪೂಜೆ ಮಾಡುವವರು 6 ಗಂಟೆಯಿಂದ 6:36 ನಿಮಿಷದ ಒಳಗೆ ಪೂಜೆ ಮಾಡಬಹುದು. ಈ ಸಮಯದಲ್ಲಿ ಪೂಜಿಸಿದರೆ ತುಂಬ ಒಳ್ಳೆಯದಾಗುತ್ತದೆ. ನಾಳೆ ಕಾತ್ಯಾಯಿನಿ ದುರ್ಗಾ ಮಾತೆಗೆ ಜೇನುತುಪ್ಪ, ಸಕ್ಕರೆ, ಸಿಹಿ ಬಾಳೆಹಣ್ಣಿನ ರಸಾಯನ, ಅರಿಶಿನ ಹಾಕಿ ಮಾಡಿದ ಪದಾರ್ಥಗಳು ಅಥವಾ ಚಿತ್ರಾನ್ನವನ್ನು ಅರ್ಪಿಸಿ ನಮಸ್ಕರಿಸಬಹುದು. ಈ ಸಿಹಿ ವಿಳೆದೆಲೆ ಕೂಡ ದೇವಿಗೆ ಅರ್ಪಿಸಬಹುದು. ದುರ್ಗಾ ಮಾತೆಗೆ ನಾಳೆ ಕೆಂಪು ಬಣ್ಣದ, ಮೆರೂನ್ ಬಣ್ಣದ ಪುಷ್ಪಗಳಿಂದ ಅಲಂಕಾರ ಹಾಗೂ ಪೂಜೆ ಮಾಡಬಹುದು. ಈ ದಿನ ಬೂದು ಬಣ್ಣದ ವಸ್ತ್ರ ಧರಿಸಿಕೊಂಡು ದೇವಿ ಪೂಜೆ ಮಾಡಬೇಕು. ದೇವಿಗೂ ಕೂಡ ಬೂದು ಬಣ್ಣದ ಸೀರೆ ಅಥವಾ ರವಿಕೆ ಕಣ ಅರ್ಪಿಸಬಹುದು. ಈ ದಿನ ಭಕ್ತಿಯಿಂದ ಓಂ ದೇವಿ ಕಾತ್ಯಾಯಿನಿ ನಮಃ ಎಂದು 108 ಬಾರಿ ಮಂತ್ರ ಪಠಿಸಿದರೆ ಕಾತ್ಯಾಯಿನಿ ದೇವಿಯ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಜೀವನದಲ್ಲಿ ಎಲ್ಲ ಅಡೆತಡೆಗಳು, ಕಷ್ಟಗಳು ದೂರವಾಗಿ ಸುಖ, ನೆಮ್ಮದಿ ಜೀವನ ಲಭಿಸುತ್ತದೆ. ನವರಾತ್ರಿಯ 6ನೇ ದಿನದ ಮಾಹಿತಿ ನಿಮಗೇನಾದರೂ ಸ್ವಲ್ಪನಾರು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.